ಹೆಲೋ CET ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. KEA ಟ್ವಿಟರ್ ಪೇಜಲ್ಲಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ 4 hours ಬ್ಯಾಕು. ಸೊ ಎಲ್ರಿಗೂ ಗೊತ್ತಿದೆ ಸರ್ವರ್ ಸಮಸ್ಯೆ ಇದೆ ಅಂತ. ಎಲ್ಲರೂ ಲಾಗಿನ್ ಆಗೋಕೆ ಹೋಗ್ತಿದ್ದೀರಾ, ಪೇ ಮಾಡೋಕ್ಕೆ ಹೋಗ್ತಿದ್ದೀರಾ, 750 ರುಪೀಸ್ ಆಗ್ತಿಲ್ಲ. ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ನಿನ್ನೆಯಿಂದನೂ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಆಗ್ತಾ ಇಲ್ಲ. ಜುಲೈ 11ನೇ ತಾರೀಕು ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು, ಸರ್ವರ್ ಸಮಸ್ಯೆ ಇದೆ, ಸಹಜ ಸ್ಥಿತಿಗೆ ಬರುತ್ತೆ, ಸೊ ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತ. ಬಟ್ ಆಗ್ತಾ ಇರಲಿಲ್ಲ. ಈ ದಿನ ಮತ್ತೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಟ್ವಿಟರ್ ಪೇಜಲ್ಲಿ ಮಾತ್ರ. KEA ವೆಬ್ಸೈಟಲ್ಲಿ ಯಾವುದೇ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ. ಡ್ಯೂ ಟು ಟೆಕ್ನಿಕಲ್ ಗ್ಲಿಚಸ್ ಇನ್ KEA ಸರ್ವರ್ಸ್ ಆಫ್ಟರ್ ಎನೇಬ್ಲಿಂಗ್ UGCET 2025 ಆಪ್ಷನ್ ಎಂಟ್ರಿ, ಡಿಲೇಸ್ ಆರ್ ಎಕ್ಸ್ಪೆಕ್ಟೆಡ್. ಸೊ ಮೊದಲು ಸರ್ವರ್ ಸರಿ ಇತ್ತು, UGCET 25 ಎನೇಬಲ್ ಮಾಡಿದ್ರು ಆಪ್ಷನ್ ಎಂಟ್ರಿಗೆ, ಅದಾದ ಮೇಲೆ ಈ ಥರ ಆಗಿದೆ. ಡಿಲೇಸ್ ಆರ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದಾರೆ, ಬಟ್ ಯಾವ ವರ್ಷನೂ ಈ ಥರ ಆಗ್ತಿರ್ಲಿಲ್ಲ. ವಿ ರಿಗ್ರೆಟ್ ದ ಇನ್ಕನ್ವೀನಿಯನ್ಸ್ ಕಾಸ್ಟ್. Candidates are advised to prepare choices in advance and log out after saving. ಸೊ ಚಾಯ್ಸಸ್ ಪ್ರಿಪೇರ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದಾರೆ. ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಬರೆದು ಇಟ್ಕೊಂಡಿರ್ತೀರ, ಎಲ್ಲ ರೆಡಿ ಇರುತ್ತೆ. ಸೊ ಅದು ಓಪನ್ ಆದಾಗ ದಯವಿಟ್ಟು ಮಾಡಿ, ಆಪ್ಷನ್ ಎಂಟ್ರಿ ಮಾಡಿ. ಅದೊಂದು ಮ್ಯಾಕ್ಸಿಮಮ್ ಅಂದರೆ 1 hour ಹಿಡಿಯುತ್ತೆ, ತೊಂದರೆ ಇಲ್ಲ. KEA and state data center teams are working tirelessly and ample time will be given for option entry. ನೀಟಾಗಿ ಅವರೇ ಹೇಳ್ತಾ ಇದ್ದಾರೆ, ಆ್ಯಂಪಲ್ ಟೈಮ್ ವಿಲ್ ಬಿ ಗಿವನ್ ಫಾರ್ ಆಪ್ಷನ್ ಎಂಟ್ರಿ. ತಲೆ ಕೆಡಿಸ್ಕೋಬೇಡಿ, ಯಾವತ್ತೂ ಸ್ಟೂಡೆಂಟ್ಸ್ ತೊಂದರೆ ಆಗೋ ಥರ KEA ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ದೇ ಆರ್ ವರ್ಕಿಂಗ್, ಮತ್ತು ನಿಮಗೆ ಆ್ಯಂಪಲ್ ಟೈಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋ ನೀಡ್ ಟು ಪ್ಯಾನಿಕ್. ಸರ್ ಆಗಲಿಲ್ಲ, ಆಪ್ಷನ್ ಎಂಟ್ರಿ ಆಗಲಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ. ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ KEA H. ಪ್ರಸನ್ನ IAS ಆಫೀಸರ್ ಅವರೇ ಹೇಳ್ತಾ ಇದ್ದಾರೆ, ಡೋಂಟ್ ಪ್ಯಾನಿಕ್, ನಿಮಗೆ ಆ್ಯಂಪಲ್ ಟೈಮ್ ಕೊಡ್ತೀವಿ, ಆರಾಮಾಗಿ ಮಾಡಿ ಅಂತ ಹೇಳ್ತಿದ್ದಾರೆ. ಮೊದಲೇ 1-2 ದಿನ ಆಗಲಿಲ್ಲ, ಆಗ ಅವರು ಪೋಸ್ಟ್ಪೋನ್ ಮಾಡಿದರು, ಎಕ್ಸ್ಟೆಂಡ್ ಮಾಡಿದರು, 18th ಮಾಡಿದರು. ಸೊ ಈಗ ಇನ್ನೊಂದಷ್ಟು ಎಕ್ಸ್ಟೆಂಡ್ ಮಾಡ್ತಾರೆ ಅಷ್ಟೇ. ಸೊ ತೊಂದರೆ ಎಲ್ಲ, ತಲೆ ಕೆಡಿಸ್ಕೊಬಿಡಿ. ಈ ದಿನ ಇನ್ನು 13ನೇ ತಾರೀಕು, 14, 15, 16, 17, 18ನೇ ತಾರೀಕು ಮಧ್ಯರಾತ್ರಿವರೆಗೂ ಸದ್ಯಕ್ಕೆ ಟೈಮ್ ಇದೆ. ಸೊ ಆದ್ರೂ ಈಗ ಆಗಿರೋ ಡಿಲೆಯಿಂದ 1-2 ದಿನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು ಮಾಡಬಹುದು. KEA ವೆಬ್ಸೈಟಲ್ಲಂತೂ ಇದ್ರ ಬಗ್ಗೆ ಯಾವುದೇ ನೋಟಿಫಿಕೇಷನ್ ಇಲ್ಲ. ಸೊ ಟ್ವಿಟರ್ ಪೇಜಲ್ಲಿ ನೀವು ಹೋಗಿ ನೋಡಿ, ಆಗಾಗ ಟ್ವಿಟರ್ ಪೇಜಲ್ಲೂ ಸಹ ಚೆಕ್ ಮಾಡ್ತಾ ಇರಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ದಿಸ್ ಈಸ್ ಅಬೌಟ್ ದ ಸರ್ವರ್ ಪ್ರಾಬ್ಲಮ್ ಆಫ್ UGCET 2025. ತಲೆ ಕೆಡಿಸ್ಕೋಬೇಡಿ, ಅದು ಓಪನ್ ಆದಾಗ ಕೀಪ್ ಟ್ರೈಯಿಂಗ್, ಸರ್ವರ್ ಸರಿ ಹೋದಾಗ ಆಪ್ಷನ್ ಎಂಟ್ರಿ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.